ಸಮಯಕ್ಕೆ ಬಾರದ ಶಿಕ್ಷಕಿ, ಶಿಕ್ಷಕರಿಗಾಗಿ ಕಾದು ಕುಳಿತಿದ್ದ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಗಳಲ್ಲಿ ಓದಿ ಉನ್ನತ ಮಟ್ಟದ ಅಧಿಕಾರ ಸ್ಥಾನಗಳಲ್ಲಿರುವ ಸಂಖ್ಯೆ ಬಹುತೇಕ. ಕಾರಣ ಆಗಿನ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಅವರನ್ನ ಉತ್ತಮ ವಿದ್ಯಾರ್ಥಿಗಳನ್ನಾಗಿ ರೂಪಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ತಮ್ಮ ಸ್ವಂತ ಕೆಲಸಗಳೇ ಹೆಚ್ಚಾಗಿದೆ. ತಿಂಗಳ ಸಂಬಳ ಪಡೆಯುವ ಶಿಕ್ಷಕರು ತಮ್ಮ ಸಂಬಳಕ್ಕೆ ನ್ಯಾಯ ದೊರಕಿಸಿಕೊಡದ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ತುತ್ತಾಗಿ ಪರಿವರ್ತನೆಗೊಳ್ಳುತ್ತಿರುವ ಅನುಮಾನ ಕಂಡುಬಂದಿದ್ದು ಕಟಾರಮುದ್ದಲಹಳ್ಳಿಯ ಸರ್ಕಾರಿ ಕಿರಿಯ ಶಾಲೆಯಲ್ಲಿ. ತಾಲೂಕಿನ ಕಟಾರಮುದ್ದಲಹಳ್ಳಿಯ ಸರ್ಕಾರಿ ಕಿರಿಯ ಶಾಲೆಯ ಶಿಕ್ಷಕಿಯೊಬ್ಬರು ಶಾಲೆಯ ನಿಗದಿತ ಸಮಯಕ್ಕೆ ಬಾರದೆ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಯ ಬೀಗವನ್ನ ತೆರೆದು ಶಿಕ್ಷಕರಿಗಾಗಿ ಕಾದು ಕುಳಿತಿದ್ದ ಘಟನೆ ನಡೆದಿದೆ. ಸಮಯಕ್ಕೆ ಬಾರದ ತಮಗೆ ಮನ ಬಂದಾಗ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಏಳಿಗೆಗೆ ತುತ್ತಾಗಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸಮಯ ಪಾಲನೆ ಮಾಡದ ಶಿಕ್ಷಕಿಯನ್ನ ಪ್ರಶ್ನಿಸಿದ್ರೆ, ವಾರದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹೋಗಿ ಬರ್ತಾ ಇದ್ದೇನೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿಯೇ ಕಷ್ಟವಾಗಿದೆ, ಬ್ಯಾಂಕ್ಗೆ ಹೋಗಿದ್ದೇನೆ ಅಂತ ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಶಾಲೆಗೆ ಒಬ್ಬರು ಶಿಕ್ಷಕಿ, ಒಬ್ಬರು ಅಡಿಗೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಗೆ ಶಿಕ್ಷಕಿ ಬಂದರೂ ಸಹ ಅಡುಗೆ ಸಿಬ್ಬಂದಿ ಮಾತ್ರ ನಾಪತ್ತೆ. ಶಾಲೆಗೆ ಶಿಕ್ಷಕಿ ಹಾಗೂ ಅಡಿಗೆ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲದರ ಬಗ್ಗೆ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಅನೇಕ ಬಾರಿ ತಂದರೂ ಇದುವರೆಗೂ ಎಚ್ಚೆತ್ತುಕೊಳ್ಳದೆ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವ ಉದ್ದೇಶದಿಂದ ಶಿಕ್ಷಕರನ್ನ ನಂಬಿದ್ರೆ ಎಂತಹ ಶಿಕ್ಷಕರು ಅವರ ನಂಬಿಕೆಯನ್ನ ಉಳಿಸಿಕೊಳ್ಳದೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ತಮ್ಮ ಬ್ಯಾಗಿನಲ್ಲಿ ಬಂಧಿಸಿಕೊಂಡಿದ್ದಂತೆ ವರ್ತಿಸುತ್ತಿರುವ ಇಲ್ಲಿನ ಅಧಿಕಾರಿಗಳ ಮುಜುಗರಕ್ಕೆ ಕಾರಣವಾಗಿದೆ. ಅಲ್ಲದೆ ಇಲ್ಲಿನ ಅಧಿಕಾರಿಗಳು ಕ್ರಮ ವಹಿಸದೆ ಶಿಕ್ಷಕರು ಮಾಡಿದ್ದೇ ಸರಿ ಎಂಬಂತೆ ವರ್ತಿಸುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಶಿಕ್ಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಮೂಲಕ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಅನುವು ಮಾಡಿಕೊಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವರದಿ ಹರೀಶ್ ಎನ್. ನೀನು ಎಷ್ಟನೇ ಕ್ಲಾಸಪ್ಪ? ಅಪ್ಪೆ ಎಷ್ಟನೇ ಕ್ಲಾಸು? ನೀನು? ಯಾರು ಮೇಡಮ್ ಹೆಸರೇನು? ಡೈಲಿ ಇಷ್ಟೊತ್ತಿಗೇನ ಬರೋದಾ? ಏನಂದ್ರೆ ಬಸ್ಸಲ್ಲಿ ಬರೋದಾ? ಬೀಗ ಯಾರು ತೆಗ್ದಿದ್ದ? ಬೀಗ ನಿಮ್ಮ ಹತ್ರ ಇರತ್ತಾ? ಅಡುಗೆಯವರು ಇನ್ನೂ ಬಂದಿಲ್ಲ? ಹಾಲು ಕೊಟ್ಟಿಲ್ಲ ಇನ್ನೂ? ಮೊಟ್ಟೆ ಕೊಡ್ತಾರ ಡೈಲಿ? ಯಾವಾಗ ಕೊಡ್ತಾರೆ ಮೊಟ್ಟೆ? ಶನಿವಾರ ಸೋಮವಾರ ಬಿಟ್ಟು. ಯಾಕೆ ಶನಿವಾರ ಸೋಮವಾರ ತಿನ್ನಲ್ಲ ನೀವು? ನೀನು ತಿನ್ನಲ್ಲ? ತಿಂತೀಯ ಇಲ್ಲ? ಡೈಲಿ ನೀವೇನ ಬೀಗ ತೆಗಿಯೋದ? ಕೀ ಯಾರ ಹತ್ರ? ನಿನ್ನ ಹತ್ರನ ಇವನ ಹತ್ರನ? ಡೈಲಿ ನೀವೇ ತೆಗಿಯೋದು ಹಂಗಾದ್ರೆ ಕೀ? ಡೈಲಿ ಇಷ್ಟೊತ್ತಿಗೆ ಅಲ್ಲ ಬರೋದು ನೀವು? ಎಲ್ಲಿ ಮೇಡಮ್? ಬಿ ಆಫೀಸ್ಗೆ ಹೋಗಿದ್ರಾ? ಹಾಂ. ಅಲ್ಲ ಏನಕ್ಕೆ ಹೋಗಿ ಇದು ಅಂತ ಏನಕ್ಕೆ ಹೋಗಿ? ಇಲ್ಲಿ ಹೇಳಿ ಬಿ ಆಫೀಸ್ಗೆ 4:15 ಮೇಲೆ ಹೋಗ್ಬೇಕಲ್ವಾ? ನಾನು ಅವೆಲ್ಲ ನೋಡಲ್ಲ ಮೇಡಮ್. ಒಂದು ನಿಮಿಷ.